ಎಲ್ಲ ನನ್ನ ಫ್ರೆಂಡ್ಸ್ ನೋಡಿ, ಏನಂದರೆ ಇವತ್ತು ನಾನು ಈ ತೊಂಡೆಕಾಯಿ ಪಲ್ಯನ ಮಾಡೋದನ್ನ ತೋರಿಸ್ಕೊಡ್ತೇನೆ ನನ್ನ ರೀತಿಲಿ, ಉಳಿದವರು ಕಂಡಂತೆ. ತುಂಬ ಚೆನ್ನಾಗಿರುತ್ತೆ. ಶುಗರ್ ಪೇಷಂಟ್ಸಿಗೆಲ್ಲ ತೊಂಡೆಕಾಯಿ ಬಹಳ ಒಳ್ಳೆಯದು, ತಿನ್ನೋದ್ರಿಂದ ಶುಗರ್ ಮೇಂಟೈನ್ ಮಾಡ್ಬೋದು. ತೊಂಡೆಕಾಯಿ ಆಗ್ಬೋದು, ಮತ್ತು ಈ ಬೆಂಡೆಕಾಯಿ, ಮೂಲಂಗಿ, ನವಿಲುಕೋಸು, ಈ ರೀತಿ ಈ ಪದಾರ್ಥಗಳನ್ನು ತಗೊಳ್ಳೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಶುಗರು ಕೂಡ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಇದ್ರ ಪಲ್ಯನ ಮಾಡೋದು ನಿಮಗೆ ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೀವು ಕೂಡ ಹೇಗೆ ಮಾಡ್ತೀರೋ ಅನ್ನೋದನ್ನ ನನಗೆ ತಿಳಿಸಿ ಕಮೆಂಟ್ ಮುಖಾಂತರ. ಫಸ್ಟಿಗೆ ಸಾಸಿವೆ, ಜೀರಿಗೆ ಸ್ವಲ್ಪ, ನಂತರ ಒಂದೆರಡು ಕಡಲೆಬೇಳೆ, ಒಂದೆರಡು ಉದ್ದಿನಬೇಳೆ, ನಂತರ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನನ್ನ ಮಗಳಿಗೆ ತುಂಬ ಇಷ್ಟ ಬೆಳ್ಳುಳ್ಳಿ ಅಂದರೆ, ಹಾಗಾಗಿ ಅವಳಿಗೆ ಯಾವುದೇ ಪದಾರ್ಥ ಮಾಡಿದ್ರು ನಾನು ಅದಕ್ಕೆ ಇಷ್ಟವಾದ ಥರ ಬೆಳ್ಳುಳ್ಳಿ ಹಾಕಿ ಮಾಡೋದ್ರಿಂದ ಅವಳಿಗೆ ತುಂಬ ಇಷ್ಟ ಆಗ್ತಾಯಿದೆ ತಿನ್ನೋಕ್ಕೆ. ಹಾಗಾಗಿ ಮತ್ತು ರೋಗ ನಿರೋಧಕ ಇರೋದರಿಂದ ಬೆಳ್ಳುಳ್ಳಿ ಅದನ್ನು ಸ್ವಲ್ಪ ಹಾಕ್ಕೊಡ್ತೀನಿ ಅವಳಿಗೆ, ಯಾವುದೇ ಇದಾದರೂ. ಈಗ ಹಸಿಮೆಣಸಿನಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಕುದಿಯೋದ್ರಿಂದ ಸ್ವಲ್ಪ ಅಡ್ಡ ಇಟ್ಟಿದ್ದೀನಿ, ಕುದಿಬಾರ್ದು ಅಂತ ನೋಡೋಕ್ಕೆ. ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಬ್ರೌನ್ ಥರ ಆಗಬೇಕು ಅಂತ ಒಂದು ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ. ಅಷ್ಟು ಪುಡಿ ಸಾಲ್ಟ್ ಹಾಕಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಮತ್ತು ಬ್ರೌನ್ ಆಗುತ್ತೆ. ತೊಂಡೆಕಾಯಿನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೆ ಟೊಮೊಟೊ ಹಾಕ್ತಾಯಿಲ್ಲ. ಕಾರಣ ಏನಂದರೆ ಒಂದೊಂದು ಇದು ತೊಂಡೆಕಾಯಿ ರೆಡ್ ಇರೋದ್ರಿಂದ ಹುಳಿ ಬರುತ್ತದಾಗಿ, ಹಾಗಾಗಿ ಹಾಕ್ತಾಯಿಲ್ಲ. ಹಾಕಿದ್ನಲ್ವ, ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಇದನ್ನು ಚೆನ್ನಾಗಿ ಮಗಚ್ಬಿಟ್ಟು ಇದನ್ನು ಒಂದು ಲಿಡ್ ಮುಚ್ಚಿಬಿಟ್ಟು ಮೇಲ್ಗಡೆಗೆ ಒಂದು ಸ್ವಲ್ಪ ಹೊತ್ತು ಬಿಡಬೇಕು, ಆವಿಯಾಗಲಿಕ್ಕೆ. ಹಾಗೇ ಅದನ್ನೇ ನೀರು ಬಿಡುತ್ತೆ. ಇದು ನೀರು ಹಾಕ್ಬಾರ್ದು ಅಷ್ಟೇ. ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಂಡು ನಾವು ಅದು ಪ್ಲೇಟ್ ಮುಚ್ಚಿರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಅದರಲ್ಲಿರುವಂಥ ಅಂಶ ಎಲ್ಲ ಬಿಟ್ಕೊಳುತ್ತೆ. ಇವಾಗ ಒಂದು 15 ನಿಮಿಷ ಬಿಟ್ಟಿದ್ದೆ, ಅದು ಚೆನ್ನಾಗಿ ಅದರದ್ದೇ ಇದು ಬಿಟ್ಕೊಳ್ಳಿ ಅಂತ ಎಲ್ಲ ನೋಡಿ ಬಿಟ್ಕೊಂಡು ಯಾವ ಥರ ಅದರಲ್ಲಿರುವಂಥ ಸಾರಾಂಶನೆಲ್ಲ ಬಿಟ್ಟಿದೆ. ಈಗ ಜಾಸ್ತಿ ನೀರು ಹಾಕೋದು ಬೇಡ, ಒಂದು ಸ್ವಲ್ಪ ಮಾತ್ರ ನೀರು ಹಾಕ್ತೀನಿ, ಯಾಕೆ ಇನ್ನೊಂದು ಸ್ವಲ್ಪ ಬೇಯಬೇಕು ಅದಕ್ಕೆ. ನೋಡಿ ಪಲ್ಯ ಆಗಿದೆ, ನೋಡಿ ಚೆನ್ನಾಗಾಗಿದೆ ಪಲ್ಯ. ಈಗ ಪಲ್ಯ ರೆಡಿ ಇದೆ ನೋಡಿ, ಚೆನ್ನಾಗಿ ಬೆಂದಿದೆ. ನಮ್ಮ ಹಸ್ಬೆಂಡ್ಗೆ ಸ್ವಲ್ಪನೇ ಬೇಯಬೇಕು, ಆದರೆ ಮಕ್ಕಳಿಗೆಲ್ಲ ಸ್ವಲ್ಪ ಜಾಸ್ತಿ ಬೇಯಬೇಕು, ಹಾಗಾಗಿ ಚೆನ್ನಾಗಿ ಬೇಯಿಸಿದ್ದೀನಿ. ಈ ಪಲ್ಯನ ಇವಾಗ ನಮ್ಮ ಹಸ್ಬೆಂಡ್ಗೆ ಊಟಕ್ಕೆ ಹಾಕಿ ಮೂಲಂಗಿ ಹಾಕಿಬಿಟ್ಟು ಬೇಳೆ ಹಾಕಿ ಸಾರು ಮಾಡಿದ್ದೆ, ಅದನ್ನು ಕೂಡ ಸ್ವಲ್ಪ ಹಾಕ್ತಾಯಿದ್ದೀನಿ ಅವ್ರಿಗೆ. ಮತ್ತು ಸ್ವಲ್ಪ ಪಲ್ಯ ಹಾಕ್ತಾಯಿದ್ದೀನಿ. ಟೇಸ್ಟ್ ನೋಡಿ ಈಗ ಚೆನ್ನಾಗಿದೆ. ಪಲ್ಯ ಹೇಗಿದೆ? ಚೆನ್ನಾಗಿದೆ.